ನೋಡಿ ಪನ್ನೀರ್ ಸಲಾಡ್ ಮಾಡಿದೆ, ತುಂಬ ರುಚಿಯಾಗಿತ್ತು ನೋಡಿ. ಇದಕ್ಕೋಸ್ಕರ ನಾನು 100 ಗ್ರಾಮ್ ಪನ್ನೀರು, ಆಮೇಲೆ ಇದು ನೋಡಿ ಟೊಮೊಟೊ ಉದ್ದುದಾಗಿ ಕಟ್ ಮಾಡಿದ್ದೀನಿ, ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲನೂ ಉದ್ದನೇ ಕಟ್ ಮಾಡಿದ್ದೀನಿ. ಇವಾಗ ಇದು ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಜೀರಾ ಪೌಡ್ರು, ಚಿಲ್ಲಿ ಪೌಡ್ರು, ಅರಿಶಿನ, ಉಪ್ಪು, 1-2 ಸ್ಪೂನ್ ಮೊಸರು ಹಾಕ್ಬಿಟ್ಟು ಕಲಸಿಡಿ. ಈಗ ಕಲಸಿಡೋದ್ರಿಂದ ಸ್ವಲ್ಪ ಎಲ್ಲ ಹೀರ್ಕೊಳ್ಳುತ್ತೆ ಪನ್ನೀರು, ಉಪ್ಪು ಖಾರ ಎಲ್ಲ ರುಚಿಯಾಗಿರುತ್ತೆ. ಹಂಗಂಗೆ ಹಾಕಿದರೆ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತೆ. ಇವಾಗ ಕಟ್ ಮಾಡಿದ್ದೀವಲ್ವ ಅದೆಲ್ಲ ರೆಡಿ ಆಗಿದೆ. ಇವಾಗ ಒಂದು ಬಾಣಲಿ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನೋ ತುಪ್ಪನೋ ಇಲ್ಲ ಬೆಣ್ಣೆ ಯಾವುದಾದ್ರೂ ಹಾಕ್ಕೋಬೋದು. ನಾನು ಎಣ್ಣೆ ಹಾಕಿದ್ದೀನಿ. ಈ ಪನ್ನೀರ್ ಇಟ್ಬಿಟ್ಟು 2 ಕಡೆ ತಿರುವಿ ಫ್ರೈ ಮಾಡಿಕೊಂಡು ಬೌಲಿಗೆ ತೆಗೆದಿಟ್ಕೋಬೇಕು. ಇದೇ ಎಣ್ಣೆ ಒಳಗೆ ಈಗ ಟೊಮೊಟೊ, ಕ್ಯಾಪ್ಸಿಕಮ್ಮು, ಈರುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿ, ಒಂದು ಪೆಪ್ಪರನ್ನು ಸ್ವಲ್ಪ ಹಾಕ್ಕೋಬೇಕು, ಕಾಳುಮೆಣಸು, ಈ ಪನ್ನೀರನ್ನು ಹಾಕ್ಬಿಟ್ಟು ನಿಂಬೆಹಣ್ಣು ಸ್ವಲ್ಪ ಹಿಂಡ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಒಳ್ಳೆ ರುಚಿಯಾದ ಪನ್ನೀರ್ ಸಲಾಡ್ ರೆಡಿ. ಇಷ್ಟ ಆಯಿತಾ ಆದರೆ ಲೈಕ್